ನೀಲವ್ಯೋಮದ ವಿಶಾಲ ಪಥದಲ್ಲಿ, ಶ್ರಾವಣ ನೀರದ ನೀಲ ರಥದಲ್ಲಿ ಗೌರಿ ಗಣೇಶರು ಬರುವರದು. ಭಾದ್ರಪದಾದಿಯ ಶಾದ್ವಲ ವೇದಿಯ ಶ್ಯಾಮಲ ಪೃಥ್ವಿಯ ಕೋಮಲ ವಕ್ಷಕ್ಕೆ ಶ್ರೀ ಕೈಲಾಸವ ತರುವರದು. ಇದು ರಾಷ್ಟ್ರಕವಿ ಕೆ.ವಿ. ಪುಟ್ಟಪ್ಪನವರು ಹಸಿರಿನಿಂದ ನಳನಳಿಸುವ ಈ ಭೂಮಿಗೆ ತಾಯಿ ಮಗ ಅಂದರೆ ಗೌರಿ ಗಣೇಶರು ಆಗಮಿಸುವುದನ್ನು ಮನದುಂಬಿ ವರ್ಣಿಸಿರುವ ರೀತಿ. ನಮಸ್ಕಾರ. ಎಲ್ಲ ಕೇಳುಗರಿಗೆ ಸ್ವರ್ಣಗೌರಿ ಹಬ್ಬದ ಶುಭಾಶಯಗಳು. ಮಾಸಗಳಲ್ಲಿ ವಿಶೇಷವಾದದ್ದು ಶ್ರಾವಣ ಮಾಸ. ಮಾನ್ಸೂನ್ ಮಳೆಯ ಆಗಮನವು ವೈಶಾಖದ ಶಾಖವನ್ನು ಧೂಳನ್ನು ಜಾಡಿಸಿ ಹೊಸ ಹುರುಪು ಮರಗಿಡಗಳಿಗೆ ಚೈತನ್ಯ ನೀಡುವ ಮಾಸ ಈ ಶ್ರಾವಣ ಮಾಸ. ಹಬ್ಬಗಳು ಆರಂಭಗೊಳ್ಳುವ ಮಾಸವೂ ಹೌದು. ಶ್ರಾವಣ ಮಾಸದ ನಂತರ ಬರುವ ಭಾದ್ರಪದ ಮಾಸದ ತದಿಗೆ ಎಂದು ಬರುವುದೇ ಈ ಸ್ವರ್ಣಗೌರಿ ವ್ರತ. ಅದರ ಮರುದಿನ ಅಂದರೆ ಚತುರ್ಥಿಯಂದು ಗಣೇಶ ಹಬ್ಬ. ಈ ಎರಡೂ ವ್ರತಗಳ ಹಿಂದೆ ಅನೇಕ ಕಥೆಗಳಿವೆ. ಅದು ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿ ಇರುತ್ತೆ. ಅದೇನೇ ವಿಭಿನ್ನತೆ ಇರಲಿ, ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಸಂಭ್ರಮದ ಸಡಗರದ ಹಬ್ಬ ಈ ಸ್ವರ್ಣಗೌರಿ ವ್ರತ. ಯಾವುದೇ ಹಬ್ಬಗಳ ಆಚರಣೆ ಹಿಂದೆ ಅನೇಕ ಕಥೆಗಳು ಇರುವಂತೆ ನಂಬಿಕೆಯೂ ಇದೆ. ಆ ವ್ರತಗಳನ್ನು ಹಬ್ಬಗಳನ್ನು ಆಚರಿಸುವಂತಹ ವಿಧಾನ ಇವುಗಳಿಗೆಲ್ಲ ಒಂದು ಅರ್ಥ ಇರುತ್ತೆ. ಅದರಲ್ಲಿ ಕೆಲವೊಮ್ಮೆ ವೈಜ್ಞಾನಿಕತೆ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು. ಸಾಮಾಜಿಕ ಕಾರಣ ಅಂತೂ ಇದ್ದೇ ಇರುತ್ತೆ. ಪರಸ್ಪರ ಬಾಂಧವ್ಯದ ಬೆಸುಗೆ, ವೃತ್ತಿಯ ಏಕತಾನತೆಯಿಂದ ಹೊರಗಡೆ ಬಂದು ಒಂದಷ್ಟು ಹೊತ್ತು ಸಂತೋಷ ಪಡುವ, ತನ್ನವರೊಡನೆ ಉಂಡು ಉಟ್ಟು ನಲಿಯುವ ವಿಶೇಷ ದಿನಗಳೇ ಈ ಹಬ್ಬಗಳು. ಭಾದ್ರಪದ ತಿಂಗಳ ಶುಕ್ಲ ಪಕ್ಷ ಅಥವಾ ಬೆಳಕಿನ 15 ದಿನಗಳು ಇದೆಯಲ್ಲ, ಈ ಸಮಯವನ್ನು ನಾವು ಶುಕ್ಲ ಪಕ್ಷ ಅಂತ ಕರಿತೀವಿ. ಚಂದ್ರ ಇದರಲ್ಲಿ ಬೆಳೀತಾ ಹೋಗ್ತಾನೆ ಹುಣ್ಣಿಮೆಯ ಕಡೆಗೆ. ಆಗ ಬರುವುದೇ ಅಥವಾ ಮೊದಲು ಬರುವುದೇ ಸ್ವರ್ಣಗೌರಿ ವ್ರತ. ತದನಂತರದ ದಿನದಲ್ಲಿ ಗಣೇಶ ಚತುರ್ಥಿ ಬರುತ್ತೆ. ನಂತರದ 15 ದಿನಗಳನ್ನು ಕೃಷ್ಣ ಪಕ್ಷ ಅಂತ ನಾವು ಕರಿತೇವೆ. ಆ ಸಂದರ್ಭದಲ್ಲಿ ಕೆಲವು ಕಡೆ ಪಿತೃಗಳಿಗೆ ಪೂಜೆಯನ್ನು ಸಲ್ಲಿಸುವ ವಾಡಿಕೆ ಕೂಡ ಇದೆ. ಈ ಮಾಸದಲ್ಲಿ ಮೊದಲು ಬರುವಂತಹ ಹಬ್ಬ ಅಥವಾ ವ್ರತ ಅಂದರೆ ಅದು ಸ್ವರ್ಣಗೌರಿ ವ್ರತ. ಈ ಸ್ವರ್ಣಗೌರಿ ವ್ರತದ ಬಗ್ಗೆ ಅಥವಾ ಹಬ್ಬದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲೇ ಹೇಳಿದ ಹಾಗೆ ಇದು ಹೆಣ್ಣುಮಕ್ಕಳ ಹಬ್ಬ. ಇದ್ರ ಬಗ್ಗೆ ಒಂದು ಗಾದೆ ಮಾತೆ ಉಂಟು, ಗಂಡಸ್ಗೆ ಯಾಕೆ ಗೌರಿ ದುಃಖ ಅಂತ. ಈ ಗೌರಿ ಶಕ್ತಿ ಸ್ವರೂಪಿಣಿ, ಜಗತ್ತಿನ ರಕ್ಷಕಿ. ಇವಳು ಶಿವನ ಅರ್ಧಾಂಗಿ ಕೂಡ. ಪಾರ್ವತಿ ದೇವಿಯ ಅಭಿವ್ಯಕ್ತಿ ಅಂತಲೇ ಇವಳನ್ನು ಪರಿಗಣಿಸಿದ್ದೇವೆ. ಆ ಅಭಿವ್ಯಕ್ತಿ ಸ್ವರೂಪನೇ ಗೌರಿ. ಗೌರಿ ಅಂದರೆ ಸಂಸ್ಕೃತದಲ್ಲಿ ಬಿಳಿಯ ಬಣ್ಣ, ಸುವರ್ಣ ಅನ್ನುವಂಥ ಅರ್ಥ ಇದೆ. ಶ್ಯಾಮಲ ವರ್ಣದವಳಾದ ಅಂದರೆ ಕಪ್ಪಾದ ಕಾಳಿ ರೂಪದಲ್ಲಿದ್ದ ಪಾರ್ವತಿ ಶ್ರದ್ಧಾಭಕ್ತಿ ಸಾಧನೆಯಿಂದ ಗೌರವರ್ಣವನ್ನು ಪಡೆದಳು ಅಂತ ಒಂದು ಕತೆ ಉಂಟು. ಅಂದರೆ ಈ ಕಪ್ಪು ಅನ್ನುವಂತಹ ಬಣ್ಣ ನಿಕೃಷ್ಟ ಅಂತ ಆಗಲಿ, ಬಿಳಿ ಶ್ರೇಷ್ಠ ಅಂತ ಆಗಲಿ ಭಾವನೆ ಅಲ್ಲ. ಬಣ್ಣದಿಂದಲೇ ಯಾವುದೂ ಮೇಲೂ ಅಲ್ಲ, ಯಾವುದೂ ಕೀಳು ಅಲ್ಲ. ಉಗ್ರ ರೂಪದಿಂದ ಸೌಮ್ಯ ರೂಪ ತಾಳಿದಳು ಎಂಬುದು ಇದರ ಅರ್ಥ. ಅಂದರೆ ಉಗ್ರ ರೂಪದ ಕಾಳಿ ಒಂದು ಸ್ವರೂಪಕ್ಕೆ ಬರುವುದಕ್ಕೆ ಸಾಕಷ್ಟು ಸಾಧನೆಯನ್ನು ತಪಸ್ಸನ್ನು ಮಾಡಿದಳು ಅನ್ನುವಂತಹ ಒಳಾರ್ಥ ಇದೆ. ಈ ಗೌರಿಗೆ ಅಥವಾ ಸ್ವರ್ಣಗೌರಿಯ ಸುತ್ತ ಎಷ್ಟೊಂದು ಕಥೆಗಳಿದೆ. ಆ ಕಥೆಗಳಲ್ಲೆಲ್ಲ ಜನರ ಶ್ರದ್ಧೆ, ನಂಬಿಕೆ ಎದ್ದು ಕಾಣುತ್ತೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಈ ಕಥೆಗಳು ಹುಟ್ಟುಕೊಂಡಿವೆ. ಜನಪದರಲ್ಲಿ ಈ ಗೌರಿಯನ್ನು ಪ್ರಕೃತಿ ಮಾತೆ ಅಂತಲೇ ಪರಿಗಣಿಸಿದ್ದಾರೆ. ಅಂದರೆ ಈ ಪಾರ್ವತಿ ಅಥವಾ ಗೌರಿ ಪ್ರಕೃತಿಗೆ ಸಂಕೇತ. ಪ್ರಕೃತಿಗೆ ಸಂಕೇತ ಅಂದ ಮೇಲೆ ಅವಳ ಉಡುಗೆ ಹಸಿರೇ ಆಗಿರ್ತದೆ. ಅನೇಕ ಕಲಾಕೃತಿಗಳಲ್ಲಿ, ಚಿತ್ರಗಳಲ್ಲಿ ಸುಂದರ ಹೆಣ್ಣಿನ ರೂಪವನ್ನು ನಾವು ನೋಡ್ತೀವಿ. ಇವಳ ತವರು ಈ ಭೂಮಿ ಅಂತಲೂ
ವರ್ಷಕ್ಕೊಮ್ಮೆ ಈ ಭೂಮಿಗೆ ಅವಳು ಬರ್ತಾಳೆ ಅಂತಲೂ ಒಂದು ನಂಬಿಕೆ ಉಂಟು. ಭೂಮಿಗೆ ಬಂದ ಮೇಲೆ ಅವಳು ಒಂದು ತವರಿಗೆ ಬಂದ ಮೇಲೆ ಇಲ್ಲಿಯ ಉಪಚಾರ, ಇಲ್ಲಿಯ ಪುರಸ್ಕಾರವನ್ನು ತಗೊಂಡು ಹೋಗ್ತಾಳೆ ಅಂತ ಹೇಳಿ. ಮುಂದುವರಿದು ಈ ಕತೆಗೆ ತವರಿಗೆ ಹೋದ ಗೌರಿ ಮರಳಿ ಬರೋದಿಲ್ಲ. ಆಗ ಕೈಲಾಸದಲ್ಲಿರುವ ಶಿವನಿಗೆ ಚಟಪಟಿಕೆ ಉಂಟಾಗುತ್ತೆ. ಗೌರಿಯ ಮಗನಾದ ಗಣಪನನ್ನು, ಅಂದರೆ ಮುದ್ದು ಮಗನಾದ ಗಣಪನನ್ನು ಕಳಿಸ್ತಾನೆ, ತಾಯಿನ ಕರ್ಕೊಂಡು ಬಾ ಅಂತ ಹೇಳಿ. ತಾಯಿ ಕರ್ಕೊಂಬರೋದಕ್ಕೆ ಗಣೇಶ ಭೂಮಿಗೆ ಬರ್ತಾನೆ. ಈ ಭೂಮಿ ಗಣೇಶನಿಗೆ ಅಜ್ಜಿ ಮನೆ ಇದ್ದಂತೆ, ಅಜ್ಜಿ ಮನೆನೇ. ಇಲ್ಲಿಗೆ ಬಂದ ಮೇಲೆ ಅವನಿಗೂ ಕೂಡ ಸಡಗರದ ಸಂಭ್ರಮದ ಸ್ವಾಗತ ಸಿಕ್ಕತ್ತೆ. ಅವನಿಗೆ ಭಕ್ಷ್ಯ ಭೋಜನದಿಂದ ಸಂತೃಪ್ತಿ ಮಾಡ್ತಾರೆ, ಯಾಕಂದರೆ ಅಜ್ಜಿ ಮನೆ ಅಲ್ವಾ. ಹಾಗಾಗಿ ಇಷ್ಟೆಲ್ಲ ಆದ ಮೇಲೆ ತಾಯಿಯನ್ನು ಕರ್ಕೊಂಡು ಮಗ ಮರಳಿ ಕೈಲಾಸಕ್ಕೆ ಹೋಗ್ತಾನೆ ಅನ್ನುವಂಥ ಒಂದು ಕತೆ ಉಂಟು. ಆ ಗೌರಿ ಬಂದ ದಿನವೇ ಸ್ವರ್ಣಗೌರಿಯ ಒಂದು ವ್ರತವನ್ನು ಆಚರಿಸುವಂತಹ ತದಿಗೆ, ಗಣೇಶ ಬಂದ ದಿನವೇ ಚತುರ್ಥಿ ಅನ್ನುವಂಥ ಭಾವ ಇದೆ. ಅಂದರೆ ಗಣೇಶ ಬಂದ ದಿನವನ್ನು ಗಣೇಶನ ಜನನದ ದಿನ ಅಂತಲೂ ಕೂಡ ನಾವಿಲ್ಲಿ ಪರಿಗಣಿಸ್ತಾರೆ. ಒಟ್ಟಾರೆ ತವರಿಗೆ ಬಂದ ಮಗಳನ್ನು ಅತ್ಯಂತ ಸಂತೃಪ್ತಿಯಿಂದ ಉಡುಗೊರೆಯನ್ನು ಕೊಟ್ಟು ಕಳಿಸಲಾಗುತ್ತೆ. ಈಗಲೂ ಕೂಡ ಎಲ್ಲ ಕಡೆಯೂ ತವರಿಗೆ ಬಂದ ಮಗಳನ್ನು ತೃಪ್ತಿಪಡಿಸಿ ಕಳಿಸುವ ಒಂದು ರೂಢಿ ಸಂಪ್ರದಾಯ ಇದೆ. ಯಾಕೆಂದರೆ ಯಾರೇ ಆಗಲಿ ಎಷ್ಟೋ ದಿನಗಳ ನಂತರ ತವರಿಗೆ ಬಂದವರನ್ನು ಹಾಗೆ ಬರಿಗೈಯಲ್ಲಿ ಕಳಿಸುವ ಒಂದು ಪದ್ಧತಿ ಸಂಪ್ರದಾಯ ಇಲ್ಲ. ಬಾಗಿನ ಕೊಟ್ಟು ಉಪಚರಿಸಿ ಕಳಿಸಲಾಗ್ತದೆ. ಅಂದರೆ ಹೊಸ ಮರದಲ್ಲಿ ಅದನ್ನು ಶುಭ್ರಗೊಳಿಸಿ ಅದಕ್ಕೆ ಅರಿಶಿಣ ಕುಂಕುಮನ ಹಚ್ಚಿ ಅದರೊಳಗೆ ಧಾನ್ಯ, ತೆಂಗಿನಕಾಯಿ, ಬಳೆ ಬಿಚ್ಚೋಲೆ, ಹಣ್ಣುಗಳು, ರವಿಕೆ ಕಣ ಮೊದಲಾದ ಮಂಗಳ ದ್ರವ್ಯಗಳನ್ನು ಒಂದಷ್ಟು ಕಾಣಿಕೆಯನ್ನು ಇಟ್ಟು ಅದರ ಮೇಲೊಂದು ಮರವನ್ನು ಇಟ್ಟು ತುಂಬಿ ಕಳಿಸುವ ಒಂದು ವಾಡಿಕೆ ಇದೆ. ಮಡ್ಲಿ ತುಂಬೋದು ಅಂತ ಹೇಳ್ತಾರೆ. ಹೊಸ ಮರದಲ್ಲಿ ಅರಿಶಿನ ಕುಂಕುಮ, ಎಲೆ ಅಡಿಕೆ, ಧಾನ್ಯಗಳು, ತೆಂಗಿನಕಾಯಿ, ಬಳೆ ಬಿಚ್ಚೋಲೆ, ಹಣ್ಣುಗಳು, ರವಿಕೆ ಕಣ ಮೊದಲಾದ ಮಂಗಳ ದ್ರವ್ಯಗಳನ್ನು ತುಂಬಿ ಕಳಿಸುವುದಿದೆ. ಇದಕ್ಕೆ ಬಾಗಿನ ಕೊಡುವುದು ಅಂತ ಹೇಳ್ತಾರೆ. ಇದನ್ನು ಸುಮಂಗಲಿಯರು ತವರಿಗೆ ಆಗಮಿಸಿದ ಮನೆ ಮಗಳಿಗೆ ನೀಡುವಂಥದ್ದು ಇಂದಿಗೂ ಇದೆ. ಅವರು ಅವರ ಶಕ್ತಿಯಾನುಸಾರ ಪ್ರೀತಿಪೂರ್ವಕವಾಗಿ ನೀಡಿ ತೃಪ್ತಿಪಡಿಸುವುದು ಹಬ್ಬದ ಒಂದು ವಿಧಾನವೇ ಆಗಿದೆ. ಆ ಮುತ್ತೈದೆಯಲ್ಲಿ ಗೌರಿ ಸ್ವರೂಪವನ್ನು ಕಂಡು ಹರಸಿ ಹಾರೈಸಿ ಕಳಿಸಿಕೊಡುವುದಿದೆ. ಈ ಸ್ವರ್ಣಗೌರಿ ವ್ರತದ ಕಥೆ ಅನೇಕ ಸಂಕೇತಗಳಿಂದ ಕೂಡಿರುವಂಥದ್ದು. ಈ ವ್ರತವನ್ನು ಸಾಮಾನ್ಯವಾಗಿ ಹಿಂದಿನಿಂದಲೂ ಸಂಪ್ರದಾಯದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ, ಅಥವಾ ಸಂಪ್ರದಾಯದಲ್ಲಿ ಇದ್ದವರು ಆಚರಿಸ್ಕೊಂಡು ಬರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಸ್ವರ್ಣಗೌರಿ ಹಬ್ಬ ಆಚರಿಸೋದು ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ಉತ್ತರ ಭಾರತ, ದಕ್ಷಿಣ ಭಾರತ ಬೇರೆ ಬೇರೆ ಥರನೇ ಇದೆ. ಅದರಲ್ಲೂ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಇದರ ಆಚರಣೆ ಇರುತ್ತೆ. ಸಾಮಾನ್ಯವಾಗಿ ಪತಿಯ ಶ್ರೇಯಸ್ಸಿಗಾಗಿ ಮುತ್ತೈದೆಯರು ಮಾಡುವ ವ್ರತಾಚರಣೆ ಇದು ಅಂತ ಹೇಳುವ ಒಂದು ಪದ್ಧತಿ ಇದೆ. ಇದನ್ನು ಸ್ವತಃ ಗೌರಿಯೇ ಈ ವ್ರತವನ್ನು ಆಚರಿಸಿದಳು ಎನ್ನುವ ಕಥೆಯೂ ಇದೆ. ಒಟ್ಟಿನಲ್ಲಿ ಸ್ವರ್ಣಗೌರಿ ವ್ರತದ ನಂತರವೇ ಗಣೇಶನ ಜನನದ ಚತುರ್ಥಿ ಬರುವುದು ಇದರಲ್ಲಿ ವಿಶೇಷ ಮತ್ತು ಕಾಕತಾಳೀಯ ಕೂಡ. ಸ್ಕಾಂದ ಪುರಾಣದಲ್ಲಿ ಒಂದು ಕತೆ ಬರುತ್ತೆ, ಸ್ವರ್ಣಗೌರಿ ವ್ರತದ ಕತೆ. ಅದು ಸ್ವತಃ ಶಿವನೇ ಮಗ ಸ್ಕಂದನಿಗೆ ಸ್ವರ್ಣಗೌರಿ ವ್ರತದ ವಿಚಾರವನ್ನು ತಿಳಿಸ್ತಾನೆ. ಸ್ಕಂದ ಕೇಳ್ತಾನೆ, ವ್ರತಗಳಲ್ಲಿ ಯಾವುದು ವಿಶೇಷವಾದ ಶಕ್ತಿಯುತವಾದ ವ್ರತ ಎಂದು ಕೇಳಿದಾಗ ಶಿವನೇ ಈ ಕಥೆಯನ್ನು ಮಗನಿಗೆ ಹೇಳ್ತಾನೆ. ಆ ಕಥೆ ಹೇಳುವಾಗ ಆ ವ್ರತದಿಂದ ಆಗುವ ಉಪಯೋಗವನ್ನು ಕೂಡ ಹೇಳೋದು ಮರೆಯೋದಿಲ್ಲ ಅವನು. ಆ ಕಥೆ ಹೀಗಿದೆ. ಸರಸ್ವತಿ ನದಿಯ ತೀರದಲ್ಲಿ ಸುವಿಲಾ ಅನ್ನುವಂಥ ಒಂದು ನಗರ ಇರುತ್ತೆ. ಅದರ ರಾಜ ಚಂದ್ರಪ್ರಭಾ ಅಂತ ಹೇಳಿ. ಅವನಿಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿ ಮಹಾದೇವಿ, ಎರಡನೆಯವಳು ವಿಶಾಲ. ಅವನದು ತುಂಬ ಸುಖವಾದ ಸಂಸಾರ. ಅದರಲ್ಲೂ ಅವನಿಗೆ ಮೊದಲನೇ ಹೆಂಡತಿ ಮೇಲೆ ಅಪಾರವಾದ ಪ್ರೀತಿ ಅಕ್ಕರೆ.
ಒಮ್ಮೆ ರಾಜ ಹೀಗೆ ಬೇಟೆ ಆಡಲಿಕ್ಕೆ ಕಾಡಿಗೆ ಹೊರಡ್ತಾನೆ. ಬೇಟೆ ಆಡ್ತಾ ಸಾಗ್ತಾ ಇರಬೇಕಾದ್ರೆ ಅವನಿಗೆ ತುಂಬ ಬಾಯಾರಿಕೆ ಆಗುತ್ತೆ. ನೀರು ಹುಡುಕ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ನೀರಿರುವ ಜಾಗದಲ್ಲಿ ಅಪ್ಸರಾ ಸ್ತ್ರೀಯರು ಸ್ವರ್ಣಗೌರಿ ವ್ರತವನ್ನು ಮಾಡ್ತಾ ಇರ್ತಾರೆ. ಅವರನ್ನು ಇವನು ಕೇಳ್ತಾನೆ ರಾಜ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ವ್ರತ ಪೂಜೆ ಮಾಡ್ತಾರೋದನ್ನು ತಿಳಿಸ್ತಾರೆ. ಅವನು ಕೇಳ್ತಾನೆ, ಯಾವ ವ್ರತ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ. ಅದಕ್ಕೆ ಅಪ್ಸರಾ ಸ್ತ್ರೀಯರು ಹೇಳ್ತಾರೆ, ನಾವು ಸ್ವರ್ಣಗೌರಿ ವ್ರತವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವನಿಗೆ ತುಂಬ ಸಂತೋಷವಾಗುತ್ತೆ. ಆ ಅಪ್ಸರಾ ಸ್ತ್ರೀಯರಿಂದ ಆ ಸ್ವರ್ಣಗೌರಿ ವ್ರತವನ್ನು ಹೇಗೆ ಮಾಡಬೇಕು, ಪೂಜೆ ಹೇಗೆ ಮಾಡಬೇಕು, ವಿಧಿ ವಿಧಾನಗಳೇನು ಅಂತ ತಿಳ್ಕೊತಾನೆ. ಮತ್ತೆ ತಾನು ಕೂಡ ಪೂಜೆ ಮಾಡ್ತಾನೆ. ಈ ಪೂಜೆಯಾದ ನಂತರ 16 ಗಂಟುಗಳಿರುವಂತಹ ದಾರವನ್ನು ಕಟ್ಟಿಕೊಂಡು ನಗರಕ್ಕೆ ಬರ್ತಾನೆ. ಅರಮನೆಗೆ ಬಂದು ತುಂಬ ಸಂತೋಷದಿಂದ ಹಿರಿಯ ಹೆಂಡತಿಗೆ ತೋರಿಸ್ತಾನಂತೆ ಮತ್ತು ಅವಳನ್ನು ಕೂಡ ಪೂಜೆ ಮಾಡುವಂತ ಹೇಳ್ತಾನಂತೆ. ಅದಕ್ಕೆ ಅವಳು ಆ ದಾರವನ್ನು ತೆಗೆದು ದೂರ ಬಿಸಾಕ್ಬಿಡ್ತಾಳಂತೆ. ಅದು ಒಂದು ಒಣಗಿದ ಮರದ ಮೇಲೆ ಹೋಗಿ ಬೀಳುತ್ತೆ. ಆ ಬಿದ್ದ ತಕ್ಷಣ ಆ ಮರ ಚಿಗುರಿ ನಳನಳಿಸುತ್ತದೆ ಅಂತ ಹೇಳಲಾಗಿದೆ. ಆದರೆ ಎರಡನೇ ಹೆಂಡತಿ ಅಂದರೆ ವಿಶಾಲೆ ಅದನ್ನು ತಿಳಿದು ಆ ದಾರವನ್ನು ಧರಿಸಿ ರಾಜನಿಗೆ ಪ್ರೀತಿಪಾತ್ರಳಾಗ್ತಾಳೆ. ಆದರೆ ಮೊದಲನೇ ಹೆಂಡತಿ ತಾನು ಸ್ವರ್ಣಗೌರಿಗೆ ಅವಮಾನ ಮಾಡಿದೆ ಅಂತ ತಿಳ್ಕೊಂಡು ದುಃಖ ಪಟ್ಕೊಂಡು ಪಶ್ಚಾತ್ತಾಪದಿಂದ ಅವಳು ಅರಮನೆಯಿಂದ ಹೊರಟೋಗ್ತಾಳಂತೆ. ಆಮೇಲೆ ಹೋಗುವಾಗ ಅವಳಿಗೆ ಗೌರಿ ಕಾಣಿಸ್ಕೊಂಡು ಪ್ರತ್ಯಕ್ಷಳಾಗಿ ಅವಳನ್ನು ಹರಸಿ ಹಾರೈಸ್ತಾಳೆ ಅನ್ನುವಂಥ ಕಥೆ ಇದೆ. ತದನಂತರದಲ್ಲಿ ಅವಳು ದೇವಿಯನ್ನು ಪೂಜಿಸಿ ದಾರವನ್ನು ಧರಿಸಿ ರಾಜನಿಗೆ ಪ್ರಿಯಳಾಗಿ ಪುರಸ್ಕೃತಳಾಗ್ತಾಳೆ ಎನ್ನುವ ಕಥೆ ಇದೆ. ಈ ಕಥೆ ಏನು ಹೇಳುತ್ತೆ ಅಂದರೆ, ಪತಿಯ ಪ್ರೀತಿಯನ್ನು ಗಳಿಸಬೇಕಾದ್ರೆ ಸ್ವರ್ಣಗೌರಿ ವ್ರತವನ್ನು ಮಾಡಬೇಕು ಅನ್ನೋ ಅರ್ಥ ಉಂಟು. ಮತ್ತೊಂದು ಕಥೆಯಲ್ಲಿ ಈ ಭಾದ್ರಪದ ಮಾಸದ ತೃತೀಯ ದಿವಸ ಇದೆಯಲ್ಲ, ಆ ತೃತೀಯ ದಿವಸಕ್ಕೆ ಗೌರಿನೇ ಅಭಿಮಾನಿ ದೇವತೆ ಅಂತ ಹೇಳಲಾಗಿದೆ. ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ಅಭಿಮಾನಿ ದೇವತೆ ಇದೆ. ಹಾಗಾಗಿ ಭಾದ್ರಪದ ಮಾಸದ ತೃತೀಯ ದಿನಕ್ಕೆ ಒಂದು ಅಭಿಮಾನಿ ದೇವತೆ ಇದೆ. ಆ ಅಭಿಮಾನಿ ದೇವತೆಯೇ ಸ್ವರ್ಣಗೌರಿ. ಅವತ್ತೇ ಸ್ವರ್ಣಗೌರಿ ವ್ರತವನ್ನು ಆಚರಿಸಬೇಕು. ಏನು ಆ ಕಥೆ ಅಂತಂದರೆ, ಪಾರ್ವತಿ ನಿಮಗೆಲ್ಲ ಗೊತ್ತಿದೆ ಆ ಕಥೆ. ದಕ್ಷ ಪ್ರಜಾಪತಿಯ ಮಗಳು, ಅವಳ ಹೆಸರು ದಾಕ್ಷಾಯಿಣಿ ಅಂತ ಹೇಳಿ. ದಕ್ಷ ತನ್ನ ಮಗಳಿಗೆ ತನ್ನ ಅಹಂಕಾರ ಪ್ರತಿಷ್ಠೆಗಳಿಂದ ಶಿವನಿಗೂ ಕೂಡ ಅವನು ಅವಮಾನವನ್ನು ಮಾಡಿಬಿಡ್ತಾನೆ. ವಾಸ್ತವವಾಗಿ ಅವನ ಮನೆಯ ಆ ಒಂದು ಯಜ್ಞ ಕಾರ್ಯಕ್ಕೆ ಶಿವನನ್ನೂ ಕರೆದಿರೋದಿಲ್ಲ, ಮಗಳಾದ ದಾಕ್ಷಾಯಿಣಿನೂ ಕೂಡ ಕರೆದಿರೋದಿಲ್ಲ. ಶಿವನ ಮಾತನ್ನು ಧಿಕ್ಕರಿಸಿ ಅವಳು ಆ ಒಂದು ಸಮಾರಂಭಕ್ಕೆ ಹೋಗ್ತಾಳೆ. ಆದರೆ ಅಲ್ಲಿ ಅವಳಿಗೆ ಅವಮಾನ ಆಗುತ್ತೆ. ಯಾವುದೇ ರೀತಿಯ ಆದರ ಪುರಸ್ಕಾರ ಸಿಗೋದಿಲ್ಲ. ಕೋಪಗೊಂಡಂತಹ ಆ ದಾಕ್ಷಾಯಿಣಿ ಯೋಗಾಗ್ನಿಯಿಂದ ದೇಹತ್ಯಾಗವನ್ನು ಮಾಡಿಬಿಡ್ತಾಳೆ. ದೇಹತ್ಯಾಗ ಮಾಡಿದ ನಂತರ ಮುಂದಿನ ಜನ್ಮದಲ್ಲಿ ಹಿಮವಂತ ಮತ್ತು ಮೇನಾದೇವಿಗೆ ಮಗಳಾಗಿ ಜನಿಸ್ತಾಳೆ, ಪಾರ್ವತಿಯಾಗಿ. ತದನಂತರ ಶಿವನನ್ನು ಕುರಿತು ಅಖಂಡ ತಪಸ್ಸನ್ನು ಮಾಡಿ ಅವನನ್ನು ಒಲಿಸಿಕೊಂಡು ಮದುವೆ ಆಗ್ತಾಳೆ ಅನ್ನೋದೊಂದು ಕಥೆ ಇದೆ. ಪಾರ್ವತಿ ದೇವಿ ಸ್ವರ್ಣಗೌರಿ ಹೇಗಾದಳು ಅನ್ನೋದೊಂದು ಸ್ವಾರಸ್ಯಕರವಾದ ಕಥೆ. ಇದರ ಬಗ್ಗೆ ಪ್ರಾರಂಭದಲ್ಲಿ ನಾನು ತಿಳಿಸಿದ್ದೆ. ಅದೇನೆಂದರೆ, ಅವಳು ಕಾಳಿಯಾಗಿ ತದನಂತರದಲ್ಲಿ ಗೌರವರ್ಣವನ್ನು ಧರಿಸಿದಳು ಅನ್ನುವಂಥದ್ದು. ಅದೇನೆಂದರೆ, ಹಿಂದೆ ಶುಂಭ ನಿಶುಂಭ ಎಂಬ ರಾಕ್ಷಸರು ಇರ್ತಾರೆ. ರಾಕ್ಷಸರು ಲೋಕಕಂಟಕರು. ಅವರು ದೇವತೆಗಳಿಗೆಲ್ಲ ಹಿಂಸೆ ಕೊಡ್ತಾ ಇರ್ತಾರೆ. ದೇವತೆಗಳೆಲ್ಲ ಪಾರ್ವತಿಯ ಮೊರೆ ಹೋಗ್ತಾರಂತೆ. ಒಂದು ವಿಶೇಷ ನೋಡಿ, ಒಂದು ಹೆಣ್ಣಿನ ಮೊರೆ ಹೋಗ್ತಾರೆ ತ್ರಿಮೂರ್ತಿಗಳಿದ್ರೂ ಕೂಡ. ಆಗ ಆ ಪಾರ್ವತಿಯ ದೇಹದಲ್ಲಿ ಒಂದು ಸ್ತ್ರೀ ರೂಪ ಕಾಣಿಸ್ಕೊಳ್ಳುತ್ತೆ. ಆ ಪಾರ್ವತಿ ಸಕಲ ದೇವತೆಗಳಿಂದಲೂ ಅಥವಾ ಆ ಸ್ತ್ರೀ ರೂಪ ಸಕಲ ದೇವತೆಗಳಿಂದಲೂ ಆಯುಧಗಳನ್ನು ಪಡ್ಕೊಂಡು ಆ ಶುಂಭ ನಿಶುಂಭರೊಡನೆ ಹೋರಾಟ ಮಾಡಿ ಅವರನ್ನು ಕೊಂದಳಂತೆ. ಆ ಪಾರ್ವತಿ ದೇಹದಿಂದ ಬಂದ ಒಂದು ಸ್ತ್ರೀ ರೂಪ ಇದೆಯಲ್ಲ, ಅದಕ್ಕೆ ಕೌಶಿಕಿ ಅಂತಲೂ ಕೂಡ ಕರೀತಾರೆ.
ಸರಿ, ಹೀಗೆ ಶುಂಭ ನಿಶುಂಭರನ ಕೊಂದ ಮೇಲೆ ಪಾರ್ವತಿಯ ರೂಪ ಕಪ್ಪಗೆ ಇರುತ್ತೆ, ಕಾಳಿಯ ರೂಪ ಇರುತ್ತೆ. ಶಿವನಿಗೂ ಕೂಡ ಕಪ್ಪಗೆ ಕಾಣಿಸ್ಬಿಡ್ತಾಳೆ ಅವಳು. ಶಿವ ಅವಳನ್ನ ಕಾಳಿ ಎಂದು ಕರೆದನಂತೆ. ಅದಕ್ಕೆ ಅವಳಿಗೆ ಕೋಪ ಬಂತು. ಯಾಕೆಂದ್ರೆ ರಾಕ್ಷಸರ ಜೊತೆ ಹೋರಾಟ ಮಾಡುವಾಗ ಅವಳದು ರೌದ್ರಾವತಾರವೇ ಆಗಿರ್ತದೆ. ಕೋಪದಿಂದ, ಆವೇಶದಿಂದ ಅವರ ಜೊತೆ ಹೋರಾಟ ಮಾಡಿ ಅವರನ್ನು ಕೊಂದಿರ್ತಾಳೆ. ಆ ಕೊಂದ ಆ ಒಂದು ಸಮಯದಲ್ಲಿ ಅವಳು ಕಾಳಿಯಾಗೇ ಇರ್ತಾಳೆ. ಕಾಳಿ ಅಂತ ಕರಿತಾನೆ ಶಿವ. ಇವಳಿಗೂ ಕೂಡ ಕೋಪ ಬರುತ್ತೆ. ತನ್ನ ಕಪ್ಪು ವರ್ಣವನ್ನು ಕಳಚಿ ಗೌರವರ್ಣವನ್ನು, ಸ್ವರ್ಣ ಬಣ್ಣವನ್ನು ತಳೆದಳು. ಅಂದಿನಿಂದ ಸ್ವರ್ಣ ಗೌರಿಯಾದಳು ಅಂತ ಕತೆ ಉಂಟು. ಅಂದರೆ ಅವಳು ತನ್ನ ಕಾಳಿ ರೂಪವನ್ನು ತ್ಯಜಿಸುವ ಮೊದಲು ಅಖಂಡ ತಪಸ್ಸನ್ನು ಆಚರಿಸಿದಳು, ಸಾಧನೆಯನ್ನು ಮಾಡಿದಳು, ತದನಂತರ ಸ್ವರ್ಣಗೌರಿಯಾದಳು ಅನ್ನುವಂಥ ಒಂದು ಕಥೆ ಇದೆ. ಹಾಗಾಗಿ ಈ ಮಣ್ಣಿನಿಂದ ಮಾಡಿದ ಗೌರಿಯನ್ನು ನೋಡಿದಾಗಲೂ ಕೂಡ ಅದರಲ್ಲಿ ಹಳದಿ ಬಣ್ಣ ಇರ್ತದೆ, ಅಥವಾ ಚಿನ್ನದ ಬಣ್ಣದ ಲೇಪನವನ್ನು ನಾವು ಗಮನಿಸಿರ್ತೀವಿ. ಅದೇನೇ ಆಗಲಿ, ಸ್ವರ್ಣಗೌರಿ ಹೆಂಗೆಳೆಯರ ಪ್ರೀತಿಯ ದೇವತೆ. ಈ ಹಬ್ಬ ಕೇವಲ ಮಾಂಗಲ್ಯ, ಸೌಭಾಗ್ಯ ಬೇಡುವುದಕ್ಕೆ ಮಾತ್ರವೇ ಸೀಮಿತವೇ? ಹಾಗಾದರೆ ಅಲ್ಲ. ಇದೊಂದು ಅಪ್ಪಟ ಹೆಣ್ತನದ ಸಂಭ್ರಮಾಚರಣೆ. ಯಾಕೆ ಗೊತ್ತಾ? ಗೌರಿ ಶಿವನ ಪತ್ನಿ ಅಷ್ಟೇ ಅಲ್ಲ, ಶಿವನ ಅರ್ಧಾಂಗಿ, ಶಿವನ ಅರ್ಧ ದೇಹವನ್ನೇ ಆವರಿಸಿಕೊಂಡವಳು. ಆದಿಶಕ್ತಿ, ಜಗಜ್ಜನನಿ, ಸೃಷ್ಟಿ ಸ್ಥಿತಿ ಲಯಕರ್ತರಾದ ತ್ರಿಮೂರ್ತಿಗಳಿಂದಲೂ ವಂದನೆಗೆ ಅರ್ಹಳಾದವಳು. ಇವಳನ್ನು ಮಾತ್ರ ನಾವು ಲೋಕಮಾತೆ ಅಂತ ಕರೀತೇವೆ. ಸೌಂದರ್ಯ ಲಹರಿಯಲ್ಲಿ ಆದಿಶಂಕರಾಚಾರ್ಯರು ಹೀಗೆ ಹೇಳ್ತಾರೆ: ತನೀಯಾಂಸಂ ಪಾಂಸುಂ ತವ ಚರಣ ಪಂಕೇರುಹ ಭವಂ ವಿರಿಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಹಿ ಕಥಮಪಿ ಸಹಸ್ರೇಣ ಶಿರಸಾಂ ಅರಹ ಸಂಕ್ಷೋಭ್ಯೈನಂ ವಸಿತೋದ್ದೋಲನ ವಿಧಿಂ. ಅಂದರೆ ದೇವಿಯ ಪಾದಕಮಲದ ಧೂಳಿನಿಂದಲೇ ಬ್ರಹ್ಮನು ಲೋಕವನ್ನು ಕಳಂಕವಿಲ್ಲದೆ ಸೃಷ್ಟಿ ಮಾಡಿದ್ದಾನಂತೆ. ಹರಿ ಅಂದರೆ ವಿಷ್ಣು ಸ್ಥಿತಿಕರ್ತನಾಗಿ ಕಾಪಾಡ್ತಾನಂತೆ. ರುದ್ರ ಅದನ್ನೇ ನಾಶ ಮಾಡಿ ಬೂದಿಯನ್ನಾಗಿ ಬೆಳೆದುಕೊಳ್ತಾನಂತೆ. ಅಂದರೆ ಚರಣದ ಧೂಳು ಇದೆಯಲ್ಲ, ಅದರ ಮಹಿಮೆ ಎಂಥದ್ದು ನೋಡಿ. ಅಂದರೆ ತ್ರಿಮೂರ್ತಿಗಳು ಸರ್ವೇಶ್ವರಿಯಾದ ಶಿವೆಗೆ ಅಧೀನರಾದರು ಅಲ್ಲವೇ? ಮತ್ತೆ ಹಾಗೆ ವಿಚಾರ ಮಾಡ್ತಾ ಹೋದರೆ, ಯಾಕೆ ಇವಳು ಮಾತ್ರ ಜಗಜ್ಜನನಿ, ಬೇರೆಯವರು ಯಾಕಲ್ಲ? ಸರಸ್ವತಿ ಯಾಕಲ್ಲ? ಲಕ್ಷ್ಮಿ ಯಾಕಲ್ಲ? ಅದು ಸ್ವಲ್ಪ ಗಮನಿಸ್ಬೋದು. ಲಕ್ಷ್ಮಿ ಲೋಕದ ತಾಯಿ ನಿಜ, ಹಾಗೆ ಅನಿಸಿದ್ರೂ ಕೂಡ ಅದು ಜನಪ್ರಿಯತೆ ಇಲ್ಲ, ಜನಪ್ರಿಯವಾಗಿಲ್ಲ ಅದು. ಸರಸ್ವತಿ ಅವಳು ವಿದ್ಯಾದಿ ದೇವತೆ, ಅಷ್ಟಕ್ಕೇ ತೃಪ್ತಳು. ಪಾರ್ವತಿಗೆ ಮಾತ್ರ ಜಗಜ್ಜನನಿಯ ಪಟ್ಟ. ನೋಡಿ, ಬ್ರಹ್ಮನು ವಿಷ್ಣುವಿನಿಂದ ಉದ್ಭವನಾಗಿದ್ದರೂ ಲಕ್ಷ್ಮಿಗೆ ಮಗನಲ್ಲ, ಅಥವಾ ಲಕ್ಷ್ಮಿ ಬ್ರಹ್ಮನಿಗೆ ತಾಯಿಯಲ್ಲ. ನಾರದ ಮೊದಲಾದವರು ಬ್ರಹ್ಮನ ಮಾನಸ ಪುತ್ರರು ಅಂತಲೇ ಕರಿತೀವಿ. ಕಾಶ್ಯಪ ಮೊದಲಾದವರು ಪ್ರಜಾಪತಿಗಳು, ಬ್ರಹ್ಮನ ಮಕ್ಕಳು. ಆದರೆ ಇವರು ಯಾರೂ ಕೂಡ ಸರಸ್ವತಿಗೆ ಮಕ್ಕಳಲ್ಲ ಅಲ್ವಾ? ಆದರೆ ಪಾರ್ವತಿ ಸ್ವತಃ ತನ್ನಿಂದಲೇ ಗಣಪನನ್ನು ಸೃಷ್ಟಿಸಿಕೊಂಡು ತಾಯಿಯಾಗ್ಬಿಟ್ಲು. ಲಕ್ಷ್ಮೀ ಸರಸ್ವತಿಯರು ಪಾರ್ವತಿಯಂತೆ ಸೃಷ್ಟಿಕ್ರಿಯೆಗೆ ಇಳಿಯಲೇ ಇಲ್ಲ, ತಮ್ಮ ಪತಿಯಿಂದಲೂ ಸಂತಾನವನ್ನು ಪಡೆಯಲಿಲ್ಲ. ಪಾರ್ವತಿ ಮಾತ್ರ ಶಿವನ ಸಮಾಗಮದಿಂದಲೂ ಷಣ್ಮುಖನನ್ನು ಪಡೆದಳು. ಸ್ವತಃ ತನ್ನ ಒಂದು ಮೈಗಚ್ಚಿದ ಅರಿಚಿನದಿಂದ ಗಣಪನನ್ನು ಸೃಷ್ಟಿಸಿದಳು ಅಂತ ಉಲ್ಲೇಖಗಳು ಇದೆ. ಈ ಆದಿಶಕ್ತಿ ಹಾಗೆ ನೋಡಿದ್ರೆ ಎಷ್ಟೊಂದು ಸ್ವತಂತ್ರಳು ಅನಿಸುತ್ತೆ ಅಲ್ವಾ? ಈಕೆ ಕಾಳಿ, ದುರ್ಗೆ, ಲಲಿತೆ ಎಲ್ಲವೂ ಆಗಿದ್ದಾಳೆ. ಪತಿಯ ಆಜ್ಞೆಯನ್ನೇ ಮೀರಿಬಿಡ್ತಾಳೆ, ಪತಿಗಾಗಿ ಪ್ರಾಣಾಹುತಿಯನ್ನು ಕೊಟ್ಬಿಡ್ತಾಳೆ. ಶಿವ ಬೇಡ ಬೇಡ ಅಂದರೂ ಕೂಡ ಆಜ್ಞೆನ ಮೀರಿ ಹೋಗ್ತಾಳೆ. ಅಲ್ಲಿ ಅವಮಾನ ಆದಾಗ ಗಂಡನಿಗೂ ಅವಮಾನ ಆಗುತ್ತೆ, ತನಗೂ ಅವಮಾನ ಆಗುತ್ತೆ, ಪ್ರಾಣವನ್ನೇ ತಿರ್ತಾಳೆ. ಸ್ವರ್ಣಗೌರಿಯಾಗಿ ಹೆಣ್ಣುಗಳನ್ನು ಕಾಯ್ತಾಳೆ. ಅವಳು ಸೌಭಾಗ್ಯದ ಕಾವಲುಗರ್ತಿ ಆಗ್ತಾಳೆ. ಮತ್ತೆ ನೋಡಿ, ಅನ್ನಪೂರ್ಣೇಶ್ವರಿಯಾಗಿ ಭೂಮಿಗಿಳಿದು ತನ್ನ ಗಂಡನಾದ ಶಿವನ ಶಾಪವನ್ನು ವಿಮೋಚನೆಗೊಳಿಸ್ತಾಳೆ. ಅದಕ್ಕೂ ಆದಿಶಕ್ತಿಯೇ ಬೇಕು.
ಬ್ರಹ್ಮ ಕಪಾಲ ತುಂಬಬೇಕಾದ್ರೆ ಈಕೆಯೇ ಅವತರಿಸಿ ಬರಬೇಕಾಯಿತು ನೋಡಿ. ಹಾಗಾಗಿ ಇವಳು ಜಗನ್ಮಾತೆ, ಜಗಜ್ಜನನಿ. ಇಂದಿನ ಪತ್ನಿಯರು ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ತೃಪ್ತಿ ಪಡ್ತಾರೆ, ಹೆಚ್ಚು ಅಂದರೆ ತೊಡೆ ಮೇಲೆ. ಈಕೆಯಂತೂ ಪತಿಯ ಅರ್ಧ ಭಾಗವನ್ನೇ ಆವರಿಸ್ಕೊಂಡು ಬಿಟ್ಟಿದ್ದಾಳೆ. ಇವಳಿನ ಭಕ್ತಿಯಿಂದ ಗೌರಿ, ಪಾರ್ವತಿ, ಶಿವೆ, ಭವಾನಿ, ದುರ್ಗೆ ಏನೆಂದರೂ ಸರಿಯೇ, ಯಾವುದೂ ನಮ್ಮ ಬಾಯಿಗೆ ಬರದೇ ಇದ್ದರೆ ಅಮ್ಮ ಅಂದರೆ ಸಾಕು, ಇಳಿದು ಬಿಡುತ್ತಾಳೆ, ಒಲಿದು ನಮ್ಮನ್ನು ಹರಸುತ್ತಾಳೆ. ಇನ್ನು ಶಿವಶಿವಾಣಿಯರು ಮಾತು ಮತ್ತು ಅರ್ಥಗಳಂತೆ ಬೆಸೆದುಕೊಂಡು ಬಿಟ್ಟಿದ್ದಾರೆ. ಕಾಳಿದಾಸ ಕವಿ ಹೇಳ್ತಾನೆ, ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತೀ ಪರಮೇಶ್ವರವು ಎಂದು. ಈ ಮಾತನ್ನು ನೆನಪಿಸ್ಕೊಳ್ತಾ, ಮಾತು ಮತ್ತು ಅರ್ಥಗಳಂತೆ ಒಂದಾಗಿರುವ ಪಾರ್ವತೀ ಪರಮೇಶ್ವರರು ನಮ್ಮನ್ನೆಲ್ಲ ಹರಸಲಿ ಎಂದು ಈ ಮಾತುಗಳನ್ನು ನೆನಪಿಸ್ಕೊಳ್ತಾ ಎಲ್ಲರಿಗೂ ಸ್ವರ್ಣಗೌರಿಯ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಸಮರ್ಪಿಸುತ್ತಿದ್ದೇನೆ. ನಮಸ್ಕಾರ.